ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಲ್ಕ್ ಥ್ರೆಡ್ನಿಂದ ಫ್ಲವರ್ಸ್ನ ಮಾಡ್ತಾಯಿದ್ದೀನಿ. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸದಾಗಿ ಯಾರಾದರೂ ನೋಡೋರಿದ್ದರೆ ಅವರು ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಬನ್ನಿ ಈ ಫ್ಲವರ್ಸ್ನ ಯಾವ ರೀತಿ ಮಾಡೋದಂತ ವಿಡಿಯೋ ನೋಡ್ಕೊಂಡು ಬರೋಣ. ಫಸ್ಟು ನಾನಿಲ್ಲಿ ಪಿಂಕ್ ಕಲರ್ನ ನಾನು ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ. ಫಸ್ಟ್ ನಾಟ್ ಹಾಕಿ ನಾನು ಆರು ಚೈನ್ ಹಾಕ್ತಾಯಿದ್ದೀನಿ. 6 ಚೈನ್ ಹಾಕಬೇಕು. ಫಸ್ಟ್ಗೆ ನಾನು 4 ಎಳೆ ತೊಗೊಂಡಿದ್ದೀನಿ ಸಿಲ್ಕ್ ಥ್ರೆಡ್ನ. ಫಸ್ಟು 6 ಚೈನ್ ಹಾಕಬೇಕು. ಫಸ್ಟು ನಾಟ್ ಹಾಕಿ ಆಮೇಲೆ 6 ಚೈನ್ ಹಾಕಬೇಕು. ನೆಕ್ಸ್ಟು ನಾನು ಫಸ್ಟ್ ಹಾಕಿರ್ತೀನಲ್ಲ, ಆ ಫಸ್ಟ್ ಚೈನಿಗೆ ಒಂದು ಡಬಲ್ ಕ್ರೋಶನ ಹಾಕಬೇಕು. ಫಸ್ಟ್ ಚೈನಿಗೆ ಸ್ಟಾರ್ಟಿಂಗಿಂದ ನಾವು ಫಸ್ಟ್ ಚೈನ್ ಹಾಕಿರ್ತೀವಲ್ಲ, ಆ ಫಸ್ಟ್ ಚೈನಿಗೆ ನಾವು ಒಂದು ಡಬಲ್ ಕ್ರೋಶ ಹಾಕಬೇಕು. ಫಸ್ಟಿಗೆ ನಾಟ್ ಹಾಕಬೇಕು, ಆಮೇಲೆ 6 ಚೈನ್ ಹಾಕಬೇಕು, ಆಮೇಲೆ ಫಸ್ಟ್ ಸ್ಟಾರ್ಟಿಂಗ್ ಚೈನಿಗೆ ಒಂದು ಡಬಲ್ ಕ್ರೋಶ ಹಾಕಬೇಕು. ಆಮೇಲೆ ಮಧ್ಯೆ ಒಂದು ರಿಂಗ್ ಫಾರ್ಮ್ ಆಗುತ್ತೆ. ಆ ರಿಂಗಿಗೆ ನಾವು ಕಂಟಿನ್ಯೂಸಿಗೆ ಸಿಂಗಲ್ ಕ್ರೋಶ ಹಾಕ್ತಾ ಬರಬೇಕು. ಕಂಟಿನ್ಯೂಸಿಗೆ ಸಿಂಗಲ್ ಕ್ರೋಶನ ಹಾಕ್ತಾ ಬರಬೇಕು. ಪೂರ್ತಿ ಕಂಪ್ಲೀಟಾಗಿ ಸಿಂಗಲ್ ಕ್ರೋಶ ಹಾಕಿದ್ಮೇಲೆ ಇದು ಫಸ್ಟ್ ನಾವು ಸಿಂಗಲ್ ಕ್ರೋಶನ ಸ್ಟಾರ್ಟ್ ಮಾಡಿರ್ತೀವಲ್ಲ, ಆ ಸ್ಟಿಚ್ಚಿಗೆ ನಾವು ಜಾಯಿನ್ ಮಾಡಬೇಕು. ಲಾಸ್ಟ್ ಕ್ಲೋಸ್ ಮಾಡ್ತಾ ಇರ್ಬೇಕಾದ್ರೆ ಅದನ್ನು ಜಾಯಿನ್ ಮಾಡಬೇಕು. ಫಸ್ಟ್ಗೆ ನಾವು ಪೂರ್ತಿನ ಸಿಂಗಲ್ ಕ್ರೋಶನ ಕಂಪ್ಲೀಟ್ ಮಾಡಿಕೊಂಡು ಬರ್ತೀನಿ. ನೋಡಿ, ಈ ರೀತಿ ಕಂಪ್ಲೀಟ್ ಮಾಡಾದಮೇಲೆ ಅದನ್ನು ಜಾಯಿನ್ ಮಾಡಬೇಕು. ಜಾಯಿನ್ ಮಾಡಾದ್ಮೇಲೆ ಏನು ಮಾಡಬೇಕು ಅಂತ ಅಂದರೆ 4 ಚೈನ್ ಹಾಕಬೇಕು. ಪೂರ್ತಿ ಒಂದು ಸಲ ಸಿಂಗಲ್ ಕ್ರೋಶನ ಕಂಪ್ಲೀಟ್ ಮಾಡಾದಮೇಲೆ ಆಮೇಲೆ 4 ಚೈನ್ ಹಾಕಬೇಕು. 4 ಚೈನ್ ಹಾಕಿ ಕ್ರೋಶ ಕಡ್ಡಿಗೆ 2 ರೌಂಡು ದಾರನ ಸುತ್ತಬೇಕು. ದಾರನ ಸುತ್ತಾದ್ಮೇಲೆ ನೀವು ಫಸ್ಟಿಗೆ ಸಿಂಗಲ್ ಕ್ರೋಶ ಹಾಕಿರ್ತೀರಲ್ಲ, ಅದರಲ್ಲಿ ಬರೋ ಅಂಥ ಪ್ರತಿಯೊಂದು ಸ್ಟಿಚ್ಚಿಗೂ ನೀವು 2 ಕ್ರೋಶ ಕಡ್ಡಿಗೆ 2 ಸುತ್ತು ಹಾಕಿ ಆಮೇಲೆ ನೀವು ಅದನ್ನು ಹಾಕ್ತಾ ಬರಬೇಕಾಗುತ್ತೆ. ಈ ರೀತಿ ನೀವು ನೋಡ್ತಾ ಇದ್ದೀರಲ್ಲ, ಮೇಲೆ 4 ಲೂಪ್ ಬರೋ ರೀತಿ ನೀವು ಟ್ರಿಪಲ್ ಕ್ರೋಶನ ಹಾಕ್ತಾ ಬರಬೇಕು. ಪ್ರತಿಯೊಂದು ಸ್ಟಿಚ್ಚಿಗೂ ಟ್ರಿಪಲ್ ಕ್ರೋಶ ಹಾಕ್ತಾ ಬರಬೇಕು. ಕಡ್ಡಿ ಮೇಲೆ 2 ಸುತ್ತು ದಾರ ಹಾಕ್ಕೋಬೇಕು. ದಾರ ಸುತ್ತ ಹಾಕಿದ್ಮೇಲೆ 2ರಲ್ಲೊಂದು ಮಾಡಿ ಮೇಲೆ
4 ಲೂಪ್ ಬರೋ ಹಾಗೆ ನೀವು ಟ್ರಿಪಲ್ ಕ್ರೋಶನ ಹಾಕ್ತಾ ಬರಬೇಕು. ಪ್ರತಿಯೊಂದು ಸ್ಟಿಚ್ಚಿಗೂ ಒಂದೊಂದು ಟ್ರಿಪಲ್ ಕ್ರೋಶ, ಅದರಲ್ಲಿ ಮೇಲೆ 4 ಲೂಪ್ ಬರೋ ಥರ ನೀವು ಹಾಕ್ತಾ ಬರಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ಲ 4 ಲೂಪ್ ಬಂದಿದೆ. ಅದರೊಳಗಿಂದ ದಾರ ತಂದು ಒಂದು ಮಾಡಬೇಕು. ಈ ರೀತಿ 4 ಲೂಪ್ ಆದಮೇಲೆ ಅದರೊಳಗಿಂದ ದಾರ ತರಬೇಕು. ದಾರ ತಂದು ಈಗ ಮತ್ತೆ 4 ಚೈನ್ ಹಾಕಬೇಕು. 4 ಚೈನ್ ಹಾಕಿದ ಮೇಲೆ ಮತ್ತೆ ಸೇಮ್ ಸ್ಟಿಚ್ಚಿಗೆ 4 ಚೈನ್ ಹಾಕಿದ ಮೇಲೆ ಮತ್ತೆ ನಾವು ಸೇಮ್ ಸ್ಟಿಚ್ಚಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕಬೇಕು. ಈ ರೀತಿ ಒಂದೊಂದು ಪೆಟಲ್ಸ್ನ ನಾವು ಮಾಡ್ತಾ ಒಂದೊಂದು ಹೂವಿಗೆ 6 ಪೆಟಲ್ಸ್ ಬರೋ ಥರ ನಾವು ಸ್ಟಿಚ್ ಹಾಕಬೇಕು. ಸೇಮ್ ಸ್ಟಿಚ್ಚಿಗೆ ಈ ರೀತಿ ಸ್ಲಿಪ್ ಸ್ಟಿಚ್ ಹಾಕಬೇಕು. ಮತ್ತು ಅಗೇನ್ ಮತ್ತೆ 4 ಚೈನ್ ಹಾಕಬೇಕು. 4 ಚೈನ್ ಹಾಕಬೇಕು. ಮತ್ತು 4 ಲೂಪ್ ಬರೋ ಹಾಗೆ ಪ್ರತಿಯೊಂದು ಸ್ಟಿಚ್ಚಿಗೂ ನಾವು ಟ್ರಿಪಲ್ ಕ್ರೋಶ ಹಾಕ್ತಾ ಬರಬೇಕು. ಮೇಲೆ 4 ಲೂಪ್ ಬರೋ ಹಾಗೆ ಪ್ರತಿಯೊಂದು ಸ್ಟಿಚ್ಚಿಗೂ ಟ್ರಿಪಲ್ ಕ್ರೋಶ ಹಾಕ್ತಾ ಬರಬೇಕು. ಇದೇ ರೀತಿ ನಾವು 6 ಪೆಟಲ್ಸ್ ಬರೋ ತನಕ ನಾವು ಈ ರೌಂಡನ್ನು ಕಂಪ್ಲೀಟ್ ಮಾಡಬೇಕು. ಮತ್ತು ಟ್ರಿಪಲ್ ಕ್ರೋಶ, ಮತ್ತು 2ರಲ್ಲೊಂದು, ಮತ್ತು 2ರಲ್ಲೊಂದು, ಮತ್ತು ಇಲ್ಲಿ 2 ಲೂಪ್ ಆಯಿತು. ಮತ್ತು ಕಡ್ಡಿ ಮೇಲೆ 2 ಸುತ್ತು ಹಾಕ್ಕೋಬೇಕು. ಮತ್ತು ಸಿಂಗಲ್ ಕ್ರೋಶ ಸ್ಟಿಚ್ಚಿಗೆ ಒಂದು ಹಾಕಿ ಆಮೇಲೆ 2ರಲ್ಲೊಂದು, 2ರಲ್ಲೊಂದು, ಈಗ 3 ಲೂಪ್ ಆಯಿತು. ಮತ್ತು 2 ಸುತ್ತು ಹಾಕಬೇಕು. ಮತ್ತು ಒಂದು ಸಿಂಗಲ್ ಕ್ರೋಶ ಸ್ಟಿಚ್ಚಿಗೆ ಮತ್ತೆ ಹಾಕಬೇಕು. ಮತ್ತು 2ರಲ್ಲೊಂದು, ಮತ್ತು 2ರಲ್ಲೊಂದು, ಟೋಟಲು 4 ಲೂಪ್ ಬರಬೇಕು. ಮತ್ತು ಆ ಲೂಪ್ ಒಳಗಿಂದ ದಾರನ ಮತ್ತೆ ಒಂದು ಮಾಡಬೇಕು. ಮತ್ತು 4 ಚೈನ್ ಹಾಕಬೇಕು. 4 ಚೈನ್ ಹಾಕಿ ಮತ್ತು ಅದೇ ಸೇಮ್ ಸ್ಟಿಚ್ಚಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕಬೇಕು. ಇದೇ ರೀತಿ ಪೆಟಲ್ಸ್ನ 6 ಪೆಟಲ್ಸ್ ಆಗೋವರೆಗೂ ಈ ರೌಂಡನ್ನ ಕಂಪ್ಲೀಟ್ ಮಾಡಬೇಕು. ಆವಾಗ ಒಂದು ಫ್ಲವರ್ ಆಗುತ್ತೆ. ಇದು ನಾನು ಸಿಲ್ಕ್ ಥ್ರೆಡ್ ತಗೊಂಡು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಸಿಲ್ಕ್ ಥ್ರೆಡ್ ಯೂಸ್ ಮಾಡಿ ಫ್ಲವರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಚಿಕ್ಕದು ಕ್ರೋಶ ಕಡ್ಡಿ ಬರುತ್ತಲ್ಲ, ನೀವು ಸ್ಯಾರಿಗೆಲ್ಲ ಕುಚ್ಚು ಕಟ್ತೀರಲ್ಲ, ಆ ರೀತಿ ಕ್ರೋಶ ಕಡ್ಡಿನ ನೀವು ಇದಕ್ಕೆ ಯೂಸ್ ಮಾಡಬೇಕು. ಈ ರೀತಿ ಪೆಟಲ್ಸ್ ಬರುತ್ತೆ.
ರೀತಿ ಪೆಟಲ್ಸ್ನೆಲ್ಲ ಮಾಡಿದ್ದೀನಿ. ಮಾಡಾದಮೇಲೆ ಲಾಸ್ಟಿಗೆ ಒಂದು ಸ್ಲಿಪ್ ಟಿಚ್ಚನ್ನು ಹಾಕಿ ಉಳಿದಿರೋ ಅಂಥ ದಾರನ ಹಿಂದೆ ಎಲ್ಲ ದಾರದಲ್ಲೂ ಸ್ವಲ್ಪ ಸೇರಿಸಿ, ಅದು ದಾರ ಬಿಚ್ಕೋಬಾರ್ದಲ್ಲ, ಹಂಗಾಗಿ ಸ್ವಲ್ಪ ಸೇರಿಸಿ ಉಳಿದಿರೋ ದಾರನ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಫ್ಲವರ್ ರೆಡಿಯಾಗುತ್ತೆ ನೋಡಿ. ಈ ರೀತಿ ಫ್ಲವರ್ಗಳನ್ನ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಯಾವುದಾದ್ರೂ ಡ್ರೆಸ್ಸಿಗಾದ್ರೂ ಇಲ್ಲ ಬ್ಲೌಸಿಗಾದ್ರೂ ಯಾವುದಕ್ಕಾದ್ರೂ ಅಲಂಕಾರಿಕ ವಸ್ತುವಾಗಿ ನೀವು ಇದನ್ನ ಯೂಸ್ ಮಾಡ್ಕೋಬೋದು. ಫ್ಲವರ್ಸ್ನ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ, ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಹೀಗೆ ಕನೆಕ್ಟ್ ಆಗಿರಿ, ಸಪೋರ್ಟ್ ಮಾಡಿ. ಮತ್ತು ನಾನು ಇದೇ ಥರ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. Thank you for watching the video.